ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ಆಫೀಸಲ್ಲಿ ನಾವು ನ್ಯೂ ಕಮರ್ಸ್ ಯಾರೆಲ್ಲ ಅಚೀವರ್ಸ್ ಇದ್ದಾರೆ ಅವ್ರಿಗೆ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಸೆಲೆಬ್ರೇಷನ್ ಡೇ ಅಂತ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ನಾನು ರೆಡಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ತಿನ್ಕೊಂಡು ಓಡೋಣ ಅಂತೇಳಿ ಹೊರಟೆ. ಇನ್ನು ಅವರೆಲ್ಲರೂ ಬರೋಷ್ಟರಲ್ಲಿ ಸೊ ನಾವು ಅಲ್ಲಿರಬೇಕು. ದೊಡ್ಡದು ಸೆಲೆಬ್ರೇಷನ್ ಅಂತ ಇಲ್ಲ, ಚಿಕ್ಕದಾಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಮಾಡ್ತಾ ಇರೋದು. ಸೊ ನಮಗೆ ಇಲ್ಲಿ ಹಿಂದ್ಗಡೆ ರೋಡ್ ಬೇರೆ ಪೂರ್ತಿ ಗಲೀಜಾಗಿದೆ. ಸೊ ಹಾಗಾಗಿ ಗಾಡಿ ಬೇರೆ ನನ್ನ ಪಕ್ಕದ ರೋಡಲ್ಲಿ ನಿಲ್ಸಂಗಾಗಿದೆ. ಸೊ ಇನ್ನು ಅಲ್ಲಿ ಹೋಗಿ ಗಾಡಿ ತೊಗೊಂಡು ನಾನು ಅಲ್ಲಿಂದ ಹೋಗಬೇಕು. ಇನ್ನು ಆಫೀಸ್ಗೆ ಯಾರೆಲ್ಲ ಪ್ರೋಗ್ರಾಮ್ಗೆ ಬರಬೇಕಿತ್ತು ಅವರೆಲ್ರಿಗೂ ಕಾಲ್ ಮಾಡಿ ಫಾಲೋಅಪ್ ಮಾಡಿಕೊಂಡು ನಾನು ಬಂದೆ. ಸೊ ಸುಮಾರು ಜನ ಬಂದಿದ್ದರು. ಅಂದರೆ ಇದು ಹೊಸ ಆಫೀಸ್ ಥರ, ಏಕೆಂದರೆ ಹಳೆಬ್ರು ಯಾರೂ ಇಲ್ಲ, ಎಲ್ಲ ಹೊಸಬ್ರಿಗೆ ನಾವು ಸೆಲೆಬ್ರೇಷನ್ ಮಾಡಬೇಕಿತ್ತು. ಸೊ ಹಾಗಾಗಿ ಒಂದು 7 to 8 ಮೆಂಬರ್ಸ್ ಮಾತ್ರ ಇದ್ದರು. ಅವರೆಲ್ರಿಗೂ ಕೂಡ ಸನ್ಮಾನ ಮಾಡಿ ಅವರ ಒಂದು ಅಚೀವ್ಮೆಂಟ್ ಬಗ್ಗೆ ಎಲ್ರಿಗೂ ಕೂಡ ತಿಳಿಸ್ಕೊಟ್ವಿ. ಎಲ್ಲರೂ ತುಂಬ ಖುಷಿಯಾಗಿದ್ವಿ. ಸೊ ಎಲ್ರಿಗೂ ಕೂಡ ಖುಷಿಯಾಯಿತು ಈ ಒಂದು ಅಚೀವ್ಮೆಂಟ್ಸ್ಗಳೆಲ್ಲ ಕೇಳಿ ನೋಡಿ. ಸೊ ಎಲ್ಲರೂ ಫೋಟೋಸ್ ತೊಗೊಂಡ್ವಿ, ಕೇಕ್ ಕಟ್ ಮಾಡಿ ಎಲ್ಲರಿಗೂ ಊಟ ಎಲ್ಲ ಅಲ್ಲೇ ಅರೇಂಜ್ಮೆಂಟ್ ಮಾಡಿದ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ನಾನು ಆಫೀಸಿಂದ ಹೊರಡೋಣ ಅಂತೇಳಿ ಹೊರಟೆ. ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಅಂತ ಅನ್ನಿಸ್ತು. ಈವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡು ಸೊ ಇನ್ನು ಇಲ್ಲಿಂದ ಮನೆಗೆ ಹೊರಡೋಣ. ಇನ್ನೇನು ಕೆಲಸ ಇಲ್ಲ, ಬೇರೆ ಇನ್ಯಾವುದು ಪ್ರೋಗ್ರಾಮ್ ಇಲ್ಲ. ಇನ್ನು ಈವ್ನಿಂಗ್ ಆದರೆ ನನ್ನ ಮಗಳು ಕೂಡ ಜೊತೆಗೆ ಬರ್ತಾಳೆ. ಸೊ ಅವಾಗ ಅವಳಿಗೇನಾದ್ರು ಬೇಕಾದರೆ ತೊಗೋಬೋದು. ಮನೆ ಕಡೆ ಹೊರಟೆ. ನನ್ನ ಮಗಳು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದ್ಲು. ಮಸಾಲೆ ಪುರಿ ತುಂಬ ಚೆನ್ನಾಗಿರುತ್ತೆ. ವೆದರ್ ಪ್ರಾಬ್ಲಮಿಂದ ಸ್ವಲ್ಪ ನೆಗಡಿ, ತಲೆಬಾದಿ, ಸೊ ಲೈಕ್ ಆ ಥರ ಆಗಿತ್ತು. ಆ ಥರ ಆದಾಗ ಏನಾಗುತ್ತೆ, ಸ್ವಲ್ಪ ಖಾರವಾಗಿರೋದು ಪಾನಿ, ಗೋಬಿ ಮಂಚೂರಿ ಸ್ವಲ್ಪ ಖಾರವಾಗಿ ಎಲ್ಲ ತಿಂದರೆ ಸಾಮಾನ್ಯವಾಗಿ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಆ ಥರ ಆದಾಗ ಪಾನಿ ಕೊಡ್ತೀನಿ, ಖಾರ ಪಾನಿ. ಸೊ ಅವಾಗ ಗಂಟ್ಲಲ್ಲೇನಾದ್ರು ಕಟ್ಟಿರೋದ್ರಿಂದ ಎಲ್ಲ ಕಡಿಮೆ ಆಗುತ್ತೆ. ಇನ್ನು ಮಸಾಲೆ ಪುರಿ ಚೆನ್ನಾಗಿತ್ತು ಅಂತೇಳಿ ತಿಂದ್ವಿ. ಇನ್ನು ಎಲ್ಲೋ ಹೊರಗಡೆ ಹೋಗೋದು ಬೇಡ ಅಂತ ಅಂದ್ಲು. ಸರಿ, ನಮಗೆ ಹೇಗಿದ್ರು ಒಂದು ರಿಸೆಪ್ಷನ್ ಇತ್ತು, ಹೋಗೋಣ, ರೆಡಿ ಆಗೋಣ ಫಟಾಫಟ್ ಅಂತೇಳಿ ನಾನು ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಿದ್ದೆ. ಇನ್ನು ನಾನು ರೆಡಿ ಆದಮೇಲೆ ಅವಳು ನಾನು ಕೂಡ ಬರ್ತೀನಿ ಜೊತೆಗೆ. ಸೊ ಮನೇಲಿದ್ದು ಬೇಜಾರು ಅಂತ ಹೇಳಿದ್ಲು. ಸರಿ ನೀನು ರೆಡಿ ಆಗು, ಇನ್ನೇನು ಮಾಡೋದು, ಹೋಗೋಣ ಅಂತೇಳಿ ಅವಳನ್ನೂ ರೆಡಿ ಮಾಡಿಸ್ದೆ. ನಾನು ಕೂಡ ರೆಡಿ ಆದೆ, ಅವಳು ಕೂಡ ರೆಡಿ ಆದಳು. ಇವತ್ತು ಬಿಗ್ ಬಾಸ್ ಇದೆ. ಸೊ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬೇಗ ಬರಬೇಕು ಅಂತೇಳಿ ಸ್ವಲ್ಪ ಬೇಗ ಹೊರಡೋಣ ಅಂತೇಳಿ ಬೇಗನೆ ಹೊರಟ್ವಿ. ಇನ್ನು ನಾವು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ. ಅವರು ಕೂಡ ಸರಿ ನಾನು ಬರ್ತೀನಿ ಅಂತೇಳಿ ಅವರು ಕೂಡ ಬಂದರು. ಇನ್ನು ನಾನು, ನನ್ನ ಮಗಳು, ನಮ್ಮ ಮನೆಯವ್ರು 3 ಜನನು ಹೊರಡೋಣ ಮದುವೆಗೆ ಅಂತೇಳಿ ಹೊರಟ್ವಿ. ಚೂರು ಇನ್ನೂ ಎಲ್ಲ ಜನಗಳಿಂದ ತುಂಬಿದೆ. ಯಾಕೆಂದರೆ ಇನ್ನೂ ಲೈಟಿಂಗ್ಸ್ಗಳೆಲ್ಲ ಹಾಕಿದ್ದಾರೆ, ಇನ್ನೂ ಏನು ತೆಗ್ದಿಲ್ಲ. ಸೊ ಹಾಗಾಗಿ ಒಂದು ಮೇನ್ ರೋಡಲ್ಲೆಲ್ಲ ಹೋಗಬೇಕಾದ್ರೆ ಇನ್ನೂ ಸ್ವಲ್ಪ ರಶ್ ಇದೆ. ಇದು ನಮ್ಮ ಚಂದ್ರಮೌಳೇಶ್ವರ ಸರ್ಕಲ್ ರೋಡು. ನೋಡಿ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಹಾಕಿದ್ದಾರೆ, ಚೆನ್ನಾಗಿದೆ. ನೋಡಿ ಇಲ್ಲೆಲ್ಲ ಇನ್ನೂ ಸ್ವಲ್ಪ ರಶ್ ಇದೆ. ಸಿಟಿಗೆ ಹೋಗೋರು ಒಂದು ರೌಂಡು ಈಗಲೂ ಕೂಡ ಹೋಗ್ತಾ ಇದ್ದಾರೆ. ಅಂದರೆ ಹೊರಗಡೆಯಿಂದ ಬಂದು ಹೋಗಿರೋರೆಲ್ಲ ದಸರಾ ಮುಗಿಸ್ಕೊಂಡು ಹೋಗಿರ್ತಾರೆ, ಸ್ವಲ್ಪ ಜನ ರಶ್ ಕಡಿಮೆ ಇರುತ್ತೆ. ಸೊ ಇವಾಗ ಲೈಟಿಂಗ್ಸ್ ನೋಡೋಣ ಅಂತ ಇರೋರು ತುಂಬ ಜನ ಇರ್ತಾರೆ. ಸೊ ಅಂದರೆ ತುಂಬ ಏಜ್ ಆಗಿರೋರು ಸೊ ಅದೇ ಥರ ಥಿಂಕ್ ಮಾಡೋದು. ನೋಡಿ, ಇದು ನಾವು ಬರ್ತಾ ಇರೋದು ಸ್ಪೆಕ್ಟ್ರಾ ಚೌಟ್ರಿ. ಇದು ಇಂಕಲಲ್ಲಿರುವಂಥದ್ದು, ಫ್ಲೈಓವರಿಂದ ಮುಂದೆ ಬರುತ್ತೆ. ಸೊ ಇಲ್ಲಿ ಸರ್ಕಲ್ಗಳಲ್ಲಿ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಮೈಸೂರು ದಸರಾ ಟೈಮಲ್ಲಂತೂ ನೋಡೋದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸ್ ಎಲ್ಲ. ಸೊ ಈ ಸಲ 9 ದಿನ ಬರೋ ಬದಲು 11 ದಿನ ಇದೆ. ಸೊ ಈ ಸಲ ನಾವು ಸೆಲೆಬ್ರೇಷನ್ ಮಾಡಿರೋದು ನವರಾತ್ರಿ ಎಲ್ಲ 11 ದಿನದ ಒಂದು ಸೆಲೆಬ್ರೇಷನ್ ಮಾಡಿರೋದು. ಸೊ ಹಾಗಾಗಿ ಈ ಸಲ ಎಲ್ಲ ಸ್ವಲ್ಪ ಜಾಸ್ತಿ ನೋಡಿದ್ದಾಯಿತು. ಅಂದರೆ ಲೈಟಿಂಗ್ಸ್ ಕೂಡ ಜಾಸ್ತಿ ದಿನ ಇದೆ, ಫ್ಲವರ್ ಶೋ ಕೂಡ ಜಾಸ್ತಿ ದಿನ ಇತ್ತು. ಸೊ ಅರಮನೆಯಲ್ಲಿ ಪ್ರೋಗ್ರಾಮ್ಗಳು ಕೂಡ ಚೆನ್ನಾಗಿತ್ತು. ಬಟ್ ಈ ಸಲ ಯುವ ದಸರಾ ಓನ್ಲಿ 5 days ಮಾತ್ರ ಇತ್ತು. ತುಂಬಾ ರಶ್ ಇತ್ತಂತೆ. ನಾವು ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ದೂರ ಹೌದು, ಆ ಕಡೆಯಿಂದ ಬರೋದಕ್ಕೆ ಹಿಂಸೆ, ಮತ್ತು ಈ ಕಡೆಯಿಂದ ಹೋಗಬೇಕಾದ್ರೆ ತುಂಬಾ ಟ್ರಾಫಿಕ್ ಜಾಮ್ ಅಂತೆ. ಸೊ ಹಾಗಾಗಿ ಹೋಗಲಿಲ್ಲ. ಇನ್ನು ಇದೆಲ್ಲ ನೋಡ್ಕೊಂಡು ಬರೋಷ್ಟ್ರಲ್ಲಿ ಚೌಟ್ರಿ ಬಂತು. ಸ್ಪೆಕ್ಟ್ರಾ ಚೌಟ್ರಿ ಇಲ್ಲೇ 2 ಇದೆ. ಸೊ ಕನ್ಫ್ಯೂಷನ್ ಆಗಬಾರ್ದು ಅಂತ ಆ್ಯಕ್ಚುಲಿ ಹೆಸರು ನೋಡ್ಕೊಂಡು ಹೋದರೆ ಕನ್ಫ್ಯೂಷನ್ ಆಗೋಲ್ಲ. ಇಲ್ಲಾಂದರೆ 2 ಎದುರುಗಡೆ ಚೌಟ್ರಿ ಇರೋದ್ರಿಂದ ಗೊತ್ತಾಗೋದಿಲ್ಲ. ಇದಂತೂ ತುಂಬಾ ಚೆನ್ನಾಗಿದೆ ಚೌಟ್ರಿ. ಇಲ್ಲಿ ಸುಮಾರು ಮದುವೆಗಳಿಗೆ ಆಲ್ರೆಡಿ ನಾವು ಬಂದಿದ್ದೀವಿ. ಎಷ್ಟು ಜನ ಇದ್ರೂ ಇಲ್ಲಿ ಆರಾಮಾಗಿ ಈ ಒಂದು ಮದುವೆ ಫಂಕ್ಷನ್ನ ಇಲ್ಲಿ ಮಾಡ್ಬೋದು. ಯಾಕಂದರೆ ಮೇಲ್ಗಡೆ ಎಲ್ಲ ಪೂರ್ತಿ ದೊಡ್ಡದಾಗಿ ಹಾಲಿದೆ. ಇನ್ನು ಕೆಳಗಡೆ ಬಫೆ ಸಿಸ್ಟಮಲ್ಲಿ ಅಡುಗೆ ಮಾಡಿಸೋರ್ಗೂ ಕೂಡ ಚೆನ್ನಾಗಿದೆ. ಜೊತೆಗೆ ಇಲ್ಲ ಪಂತಿಲಿ ನಾವು ಊಟ ಬರೆಸ್ತೀವಿ ಅನ್ನೋರ್ಗೂ ಕೂಡ ಚೆನ್ನಾಗಿದೆ. ಎರಡೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಚೌಟ್ರಿ ಕೂಡ
ಹತ್ರ ಇದೆ ಸಿಟಿ ಸರೌಂಡಿಂಗ್ಗೆ, ತುಂಬಾ ಏನು ದೂರನೂ ಇಲ್ಲ. ಸೊ ತುಂಬಾ ಚೆನ್ನಾಗಿದೆ ಚೌಟ್ರಿ. ನನಗಂತೂ ಈ ಚೌಟ್ರಿ ತುಂಬಾ ಇಷ್ಟ ಆಯಿತು. ಇನ್ನು ಒಳಗಡೆ ಎಂಟ್ರೆನ್ಸ್ ಆಗ್ತಿದ್ದಾಗೇ ನಮ್ಮ ಒಂದು ಏರಿಯಾದೇ ಮದುವೆ ಆದ್ದರಿಂದ ತುಂಬ ಜನ ಎಲ್ಲ ನಮ್ಗೆ ಗೊತ್ತಿರೋರೇ ಇದ್ದರು. ಎಲ್ಲರ ಜೊತೆ ಮಾತಾಡಿಸ್ಕೊಂಡು ಕೆಲವೊಂದು ಫೋಟೋಸ್ಗಳು ತೊಗೊಳ್ಳೋಣ ಅಂತೇಳಿ ಎಲ್ಲರೂ ಸೇರ್ಕೊಂಡು ಒಂದಷ್ಟು ಫೋಟೋಸ್ಗಳು ತೊಗೊಂಡ್ವಿ. ಇವತ್ತೇ ಒಂದು 2-3 ಜನದ್ದು ಬರ್ಡೇ ಕೂಡ ಇತ್ತು. ಅವರೆಲ್ರಿಗೂ ವಿಶ್ ಮಾಡಿದೆ. ಇನ್ನು ನಮ್ಮ ಏರಿಯಾದವ್ರು ಸುಮಾರು ಜನ ಇದ್ದರು, ಏಕೆಂದರೆ ಮದುವೆ ಆಗ್ತಿರೋದೇ ನಮ್ಮ ಏರಿಯಾ ಹುಡುಗಂದು. ಸೊ ಹಾಗಾಗಿ ಆರಾಮಾಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡ್ವಿ. ಇನ್ನು ಹುಡುಗ ಹುಡುಗಿನ ನೋಡಿದ್ವಿ. ಪೇರಂತೂ ತುಂಬಾ ಚೆನ್ನಾಗಿದೆ. ಲವ್ ಮ್ಯಾರೇಜ್ ಅಂತ ಗೊತ್ತಾಯಿತು. ಸೊ ತುಂಬಾ ಚೆನ್ನಾಗಿದೆ ಜೋಡಿ, ಇಷ್ಟ ಆಯಿತು. ಬಟ್ ಹುಡುಗಿ ಬ್ರಾಹ್ಮಿಣ್ಸ್ ಆದ್ದರಿಂದ ಬೀಗರೂಟ ಮಾಡೋದು ಡೌಟು ಅಂತ ಹೇಳ್ತಾಯಿದ್ರು. ಸೊ ನೋಡೋಣ, ಮದುವೆ ಆಯ್ತಲ್ಲ ಅಷ್ಟು ಸಾಕು. ಇನ್ನು ಎಲ್ಲರೂ ಮಾತಾಡಿಸ್ಕೊಂಡು ನಾವು ಮೇಲೋಗಿ ಫೋಟೋ ತೆಗೆಸ್ಕೊಂಡು ಇನ್ನು ಹೊರಗಡೆ ಬಂದೆ. ಜ್ಯೂಸ್ ಕುಡಿಯೋಣ ಅಂತೇಳಿ ತೊಗೊಂಡೆ. ಬಟ್ ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಬಟ್ ಪೊಟೊಟೊ ಬಾಲ್ಸ್ ಏನಿತ್ತು ತುಂಬ ಚೆನ್ನಾಗಿತ್ತು, ಅದಂತೂ ತುಂಬ ಇಷ್ಟ ಆಯಿತು. ಇನ್ನು ಅದಾದಮೇಲೆ ಕೆಳಗಡೆ ಬಂದೆ. ಕೆಳಗಡೆ ಇನ್ನು ಮಸಾಲೆ ಪುರಿ, ಪಾನಿಪುರಿ ಇತ್ತು. ಮಸಾಲೆ ಪುರಿ ಟ್ರೈ ಮಾಡೋಣ ಅಂಥೇಳಿ ಮಸಾಲೆ ಪುರಿ ತೊಗೊಂಡೆ. ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಊಟಕ್ಕೆ ಹೋಗೋಣ ಅಂಥೇಳಿ ಕೆಳಗಡೆ ಬಂದ್ವಿ. ಇನ್ನು ಊಟಕ್ಕೆ ಆಲ್ರೆಡಿ ಅರೇಂಜ್ಮೆಂಟ್ ಮಾಡಿದರು. ಸರಿ ಅಂತೇಳಿ ನಾವು ಕೂತ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡ್ವಿ. ಫಸ್ಟಿಗೆ ಎಲೆ ಹಾಕಿದ್ರೆ ಎಲೆ ಆದಮೇಲೆ ಒಂದು ಗ್ಲಾಸ್ ಕೊಟ್ಟರು. ಏನು ಅಂತ ಹೇಳಿದ್ರೆ ಇದು ವಿಶೇಷವಾಗಿದೆ ನೋಡಿ. ಸೊ ಸೂಪ್ ಕುಡಿಯೋದಕ್ಕೆ ಇದು ಇರುವಂತಹ ಗ್ಲಾಸು ನೋಡಿ. ಇದರಲ್ಲಿ ಹೀಗೆ ಇಟ್ಕೊಂಡು ನಾವು ಸೂಪ್ ಕುಡಿಬೋದು. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು, ನನಗಂತೂ ಇಷ್ಟ ಆಯಿತು. ಇನ್ನು ತುಂಬ ಜನ ಗ್ಲಾಸ್ ನೋಡಿ ತುಂಬ ಇಷ್ಟಪಟ್ಟರು. ಇನ್ನು ಟೊಮೊಟೊ ಸೂಪ್ ಹಾಕಿದ್ರು, ಚೆನ್ನಾಗಿತ್ತು, ಕುಡಿದ್ವಿ. ಅದಾದಮೇಲೆ ಸಿಂಪಲ್ಲಾಗಿ ಒಂದು ಸೀಬೆ ಕಾಯಿಂದ ಮಾಡಿರುವಂತಹ ಕೋಸಂಬರಿ ಇತ್ತು, ಹುಳ್ಳಿಕಾಳು ಚೆನ್ನಾಗಿತ್ತು. ಸೊ ಅದಾದಮೇಲೆ ಮಸಾಲೆ ರೊಟ್ಟಿ, ಪನ್ನೀರ್ ಕರಿ ತುಂಬಾ ಚೆನ್ನಾಗಿತ್ತು. ಸೊ ಬೇರೆ ಏನು ಚೆನ್ನಾಗಿಲ್ಲ. ಸೊ ಹಾಗಾಗಿ ರಸಗುಲ್ಲ ತಿಂದೆ. ಇನ್ನು ಲಾಸ್ಟಲ್ಲಿ ಆರಾಮಾಗಿ ಮಜ್ಜಿಗೆ ಹಾಕಿಸ್ಕೊಂಡು ಮಜ್ಜಿಗೆ ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ಫ್ರೂಟ್ಸ್ ಮತ್ತು ಐಸ್ ಕ್ರೀಮ್ ಇದೆ ಅಂತ ಹೇಳಿದ್ರು. ಫ್ರೂಟ್ಸ್ ಮತ್ತು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತೇಳಿ ಮೇಲ್ಗಡೆ ಬಂದೆ. ಇನ್ನು ಫ್ರೂಟ್ಸಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರೋದು, ಎಲ್ಲ ನೀಟಾಗಿ ಕಟ್ ಮಾಡಿದರು. ಸೊ ಹಿಂದ್ಗಡೆಯಿಂದನೇ ಅಂದರೆ ದೂರದಿಂದನೇ ನೋಡ್ತಿದ್ದಂಗೆ ತುಂಬ ಖುಷಿಯಾಯಿತು ನೋಡಿ. ಸೀಬೆಕಾಯಿ, ಪೈನಾಪಲ್ಲು, ಕಲ್ಲಂಗಡಿ, ಪಪ್ಪಾಯ ಇದೆ. ಸೊ ಅದಕ್ಕೆ ಪೆಪ್ಪರ್ ಬೇಕು, ಸಾಲ್ಟ್ ಬೇಕು ಅನ್ನೋರು ಕೂಡ ಸಪ್ರೇಟಾಗಿ ಹಾಕೋಬೋದು, ಎಷ್ಟು ಬೇಕಷ್ಟು. ಸೊ ಚೆನ್ನಾಗಿ ಕಟ್ ಮಾಡಿದ್ದಾರೆ, ಡಿಸೈನಾಗಿ ಇಷ್ಟ ಆಯಿತು. ಅದಾದಮೇಲೆ ಇದು ಬಂದು ಬೀಡ, ನನಗೆ ತುಂಬಾ ಫೇವ್ರೇಟ್ ಬೀಡ. ಬಟ್ ತುಂಬ ಸ್ವೀಟ್ ಇದ್ದರೆ ಇಷ್ಟ ಆಗೋದಿಲ್ಲ, ಇಲ್ಲಾಂದರೆ ತಿನ್ಬೋದು. ಇನ್ನು ಅದಾದಮೇಲೆ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತೇಳಿ ಐಸ್ ಕ್ರೀಮ್ ಇತ್ತಂದ್ರೆ ಬಂದೆ. ಐಸ್ ಕ್ರೀಮಲ್ಲಿ ಇದು ಓನ್ಲಿ ಒಂದೇ ಒಂದು ಚಾಕ್ಲೇಟ್ ಫ್ಲೇವರ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಬೇಡ ಅಂತೇಳಿ ನಾನೇನು ತೊಗೊಳ್ಳಿಲ್ಲ. ಅವರೆಲ್ಲ ತೊಗೊಂಡಿದ್ರು, ಅದರಲ್ಲೇ ಒಂದು 2 ಸ್ಪೂನ್ ತಿಂದ್ಕೊಂಡು ಒಂದು ಬೀಡ ಇಸ್ಕೊಂಡು ತಿಂದ್ಕೊಂಡು ಅಲ್ಲಿಂದ ನಾನು ಹೊರಟೆ. ಇನ್ನು ಸಾಕಾಯಿತು ಅಂತೇಳಿ ನೋಡಿ. ಇದು ಹೊರಗಡೆಯಿಂದ ನೋಡಿದ್ರೆ ಚೌಟ್ರಿ ಎದುರುಗಡೆ ಇರುವಂಥದ್ದು ಸಖತ್ತಾಗಿದೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಖುಷಿಯಾಗುತ್ತೆ ನೋಡೋದಕ್ಕೆ. ನೈಟ್ ಟೈಮಲ್ಲಿ ಈ ಥರ ಲೈಟಿಂಗ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಅಲ್ಲಿಂದ ನಾವು ಫಟಾಫಟ್ ಅಂತ ಬೇಗ ಬಂದ್ವಿ. ಹೋಗ್ಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು, ಸ್ವಲ್ಪ ಜನ ಇದ್ದರು. ಬಟ್ ಆ ಕಡೆಯಿಂದ ಬರಬೇಕಾದ್ರೆ ಅಷ್ಟೇನು ಜನ ಇರಲಿಲ್ಲ. ಚೌಟ್ರಿ ಮುಂದೆ ಮಾತ್ರ ಸ್ವಲ್ಪ ಜನ ಇದ್ದರು ಅಷ್ಟೇ. ಇನ್ನು ಮನೆಗೆ ಬಂದು ಅಲ್ಲಿ ಗಿಫ್ಟು ಕೊಟ್ಟಿದ್ರು, ಏನು ಅಂತ ಓಪನ್ ಮಾಡಿ ನೋಡೋಣ ಅಂಥೇಳಿ ತೆಗಿಯೋಣ ಅಂಥೇಳಿ ತೆಗಿತಾ ಇದ್ದೀನಿ. ಇದು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಹಾಟ್ ಬಾಕ್ಸು. ಬಟ್ ಚೆನ್ನಾಗಿದೆ, ಸ್ಟೀಲಲ್ಲಿ ಕೊಟ್ಟಿರುವಂಥದ್ದು. ನನಗಂತೂ ತುಂಬ ಇಷ್ಟ ಆಯಿತು ಹಾಟ್ ಬಾಕ್ಸು. ಮುದ್ದೆಗಳು ಮಾಡಿಡೋದಕ್ಕೆ ಬಿಸಿಯಾಗಿರುತ್ತೆ ಸ್ಟೀಲ್ದು. ಇನ್ನೆಲ್ಲನೂ ಎತ್ತು ಮಡಿಗೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನು ಫೇಸ್ ವಾಶ್ ಮಾಡೋಣ ಅಂಥೇಳಿ 1-2 ಡ್ರಾಪು ಕೊಬ್ಬರಿ ಎಣ್ಣೆ ತೊಗೊಂಡು ಫಸ್ಟ್ ಫೇಸ್ಗೆಲ್ಲ ಹಚ್ಚಿ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಎಲ್ಲ ತೆಗೆದೆ. ಅದಾದಮೇಲೆ ಸೋಪ್ ಹಾಕಿ ನೀಟಾಗಿ ಫೇಸ್ ವಾಶ್ ಮಾಡಿದ್ಮೇಲೆ ಫೇಸ್ ಕ್ಲೀನಾಗಾಯಿತು, ಖುಷಿ ಆಯಿತು.